ಬಿಗ್ ರೂಟ್ಗೆ ಹೋಗಿದ್ರ ಬಗ್ಗೆ ಒಂದು ಸಣ್ಣ ವಿಡಿಯೋ. ಹಲೋ ಗೈಸ್, ವೆಲ್ಕಮ್ ಟು ಇಪ್ಪು ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಗೊತ್ತಾ ಯಾರಿಗಾದರೂ? ನಾವಿವತ್ತು ನಮ್ಮ ಪಪ್ಪನ ಫ್ರೆಂಡ್ದು ಮದುವೆಗಂತೂ ಮಿಸ್ ಮಾಡಿದ್ವಿ. ಇವಾಗ ಬಿಗ್ ರೂಟಾಗಿ ಕರೆದವ್ರು ಹೋಗ್ತಾ ಇದ್ದೀವಿ. ಟ್ರೈನಲ್ಲಿ ಹೋಗೋಣ ಅಂತಿದ್ವಿ, ಟ್ರೈನ್ ಮಿಸ್ ಮಾಡ್ಕೊಂಡ್ಬಿಟ್ವಿ. ಅದಕ್ಕೆ ಇವಾಗ ನಡ್ಕೊಂಡು ಬಸ್ಸಲ್ಲಿ ಹೋಗ್ತಾ ಇದ್ವಿ. ಹೋಗೋಕ್ಕೆ ನಡ್ಕೊಂಡು ಹೋಗ್ತಾ ಇದ್ವಿ. ಹಾಯ್ ಮಾಡಿ ಎಲ್ಲರೂ. ಅಪ್ಪು ಇಲ್ಲ ನೋಡಿ ಗೈಸ್, ನಾವು ಟ್ರೈನ್ ಹತ್ರ ವೆಯ್ಟ್ ಮಾಡ್ತಿದ್ದೀವಿ, ಟ್ರೈನ್ ಸ್ಟೇಷನ್ ಹತ್ರ. ಆಮೇಲೆ ನಾವು ಟ್ರೈನ್ ಸ್ಟೇಷನಲ್ಲಿ ವೆಯ್ಟ್ ಮಾಡ್ತಿದ್ದೀವಿ. ಬಸ್ ಬರಲ್ಲ ಟ್ರೈನ್. ನಾನು ತಮ್ಮನು ಫಸ್ಟ್ ಟೈಮ್ ಟ್ರೈನಲ್ಲಿ ಹೋಗ್ತಿರೋದು. ಫುಲ್ ಖುಷಿಯಲ್ಲಿದ್ದೀವಿ. ನೋಡಿ ಟ್ರೈನಿಗೆ ವೆಯ್ಟ್ ಮಾಡ್ತಾ ಇದ್ದೇನೆ. ಗೈಸ್, ನನ್ನ ತಮ್ಮಗಂತೂ ಫುಲ್ ಖುಷಿ. ನಾನು ನಮ್ಮ ತಮ್ಮನ ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಲ್ಲ, ಫುಲ್ ಖುಷಿ. ಅರ್ಜೆಂಟ್ ನನ್ನ ತಮ್ಮನಿಗೆ. और अभी तो रुको, क्लाइमैक्स अभी बाकी. ಫುಲ್ ಖುಷಿ ಆಯ್ತು ನನಗೆ. ಏನಂತ? ಟ್ರೈನಲ್ಲಿ ಬಂದ್ವಿ ಅಂತ. ಯಾವತ್ತು ಹೋಗಿರ್ಲಿಲ್ವ ಟ್ರೈನಲ್ಲಿ? ಆಗಿಲ್ಲ, ಖರಾಬ್ ಆಗಿತ್ತಂತೆ. ನಿನ್ನ ಮೇಲೆ ಕೂತಿದ್ದಲ್ಲ ಟ್ರೈನಲ್ಲಿ? ಅಪ್ಪ ಹೆಂಗಿತ್ತಪ್ಪ ಮೇಲೆ ಹತ್ತಿದ್ದೆ ನೀನು? ನನಗೆ ಸೀಟೇ ಸಿಕ್ಕಿಲ್ಲ. ನಮ್ಮ 3 ಜನ ಕೂರಕ್ಕೆ. ಅಪ್ಪಗೆ ಮಾತ್ರ ಆರಾಮಾಗಿ ರಾಜನ್ ಥರ ಮೇಲೆ ಕೂತಿದ್ದ ಹೋಗ್ಬಿಟ್ಟು. ಏನು ಹೌದೇನಾ? ಏನಂದ್ರು ದತ್ತ ಅಲ್ಲಿ ಮೇಲೊಬ್ರು ಕೂತಿದ್ರಲ್ಲ ಜೊತೆಲಪ್ಪ? ಏನಂದಿಲ್ವಾ? ಗೈಸ್, ನೀವು ಯಾವತ್ತಾದರೂ ಹೋಗಿದ್ರ ಟ್ರೈನಲ್ಲಿ? ಕಮೆಂಟ್ ಮಾಡಿ. ಟ್ರೈನಲ್ಲಿ ಎಷ್ಟು ಸರಿ ಹೋಗಿದ್ದೀರಾ ಅಂತ, ಮತ್ತೆ ಯಾವಾಗ ಹೋಗಿದ್ದೀರಾ ಅಂತ, ಮತ್ತೆ ಏನಕ್ಕೆ ಹೋಗಿದ್ದು ಅಂತ ಕಮೆಂಟ್ ಮಾಡಿ. ಕಂಪಲ್ಸರಿ ಮಾಡ್ಬೇಕು ಹೇಳ್ರಿ ಕಮೆಂಟ್, ಓಕೆನಾ? ಆಮೇಲೆ ಮರಿಬೇಡಿ ಲೈಕು, ಫಾಲೋ, ಸಬ್ಸ್ಕ್ರೈಬ್, ಶೇರ್ ಮಾಡೋದು. ಬಾಯ್ ಬಾಯ್. ಕೊನೆಗೂ ಚನ್ನಪಟ್ಟಣದ ಹತ್ರ ಇಳಿದ್ವಿ ಟ್ರೈನಿಂದ. ಎಲ್ಲ ಇಳಿದಾದ್ಮೇಲೆ ಅಲ್ಲಿಂದ ಆಟೋದಲ್ಲಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. 4 ಜನನೂ ನಾವು ಆಟೋದಲ್ಲಿ ಕುತ್ಕೊಂಡು ಚನ್ನಪಟ್ಟಣ ಬಸ್ ಸ್ಟಾಪ್ ಹತ್ರ ಹೋದ್ವಿ. ಬಸ್ಸಲ್ಲಿ ಕುತ್ಕೊಂಡ್ವಿ. ಕೊನೆಗೂ ಬಸ್ ಸಿಕ್ತು. ಆ ಬಸ್ಸಲ್ಲಿ ಕುತ್ಕೊಂಡಾಗ ಮಗನ ಮುಖ ಫುಲ್ಲು ಒಂಥರ ಹಣ್ಣುಗಾಯಿ ನೀರುಗಾಯಿ ಆಗ್ಬಿಟ್ಟಿದ್ದ. ಮತ್ತು ಅಲ್ಲಿ ಕಬ್ಬಾಳು ಅನ್ನೋ ಜಾಗದಲ್ಲಿ ಇಳಿದ್ವಿ. ಇಳಿದಾಗ ಅಲ್ಲಿ ಫುಲ್ ಎಲ್ಲ ಜಗಳ ನಡೀತಾ ಇತ್ತು. ಆಟೋದವ್ರು ಏನೋ ಕಿರಿಕ್ ಮಾಡ್ಕೊಳ್ತಾಯಿದ್ರು. ಮತ್ತು ನಾವು ತಲುಪಬೇಕಾಗಿರೋ ಜಾಗ ತಲುಪಿದ್ವಿ. ಎಲ್ಲ ಊಟಕ್ಕೆ ಕೂತ್ಕೊಂಡ್ವಿ ಅಲ್ಲಿ ಬಿಗ್ ರೂಮಲ್ಲಿ. ಬಿಗ್ ರೂಟಕ್ಕೆ ಕೂತ್ಕೊಂಡಾದ್ಮೇಲೆ ಎಲ್ಲ ಫೋಟೋಸ್ ಎಲ್ಲ ಹೊಡ್ಸ್ಕೊಂಡ್ವಿ. ಮತ್ತು ಮದುವೆ ಗಂಡು ಹೆಣ್ಣು ಜೊತೆಯಲ್ಲಿ ಎಲ್ಲ ಫೋಟೋಸ್ ಎಲ್ಲ ಹೊಡ್ಸ್ಕೊಂಡು ವಿಡಿಯೋಸ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಮತ್ತೆ ವಾಪಸ್ಸು ಹೆಂಗೂ ಮಾಡಿ ಚನ್ನಪಟ್ಟಣಕ್ಕೆ ತಲುಪಿದ್ವಿ ಬಸ್ ಸ್ಟಾಪ್ಗೆ. ಆ ಬಸ್ ಸ್ಟಾಪಿಂದ ನಮಗೆ ಬಸ್ ಹಿಡಿಯೋದ್ರೊಳಗೆ ತುಂಬಾ ಸಾಹಸ ಮಾಡ್ದಂಗೆ ಆಗೋಯ್ತು. ಬಸ್ಸೇ ಸಿಗ್ತಿಲ್ಲ. ಮತ್ತೆ ಚನ್ನಪಟ್ಟಣದಲ್ಲಿದ್ದೀವಿ. ನಮಗೆ ಬೆಂಗಳೂರಿಗೆ ಹೋಗೋಕ್ಕೆ ಬಸ್ಸೇ ಸಿಗ್ತಿಲ್ಲ. ಕಾರ್ ಬೇರೆ ಸರಿ ಇರಲಿಲ್ಲ. ಅದಕ್ಕೆ ಬಸ್ಸಲ್ಲಿ ಬಂದ್ವಾ ಟ್ರೈನಲ್ಲಿ. ಆಮೇಲೆ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ಚನ್ನಪಟ್ಟಣ. ಇವಾಗ ನಮಗೆ ಬೆಂಗಳೂರಿಗೆ ಹೋಗೋಕ್ಕೆ ಬಸ್ಸೇ ಸಿಗ್ತಿಲ್ಲ. ಏನು ಮಾಡೋದು ಅಂತ ನೋಡಿ ಬಸ್ ಸ್ಟಾಪಲ್ಲಿ ಸೀಟ್ ಇತ್ತು. ನಮ್ಮ ಪಪ್ಪನ ನೋಡಿ ಹೆಂಗೆ ಸುಸ್ತಾಗಿ ಬಿಟ್ಕೊಂಡ್ಬಿಟ್ಟವ್ರೆ. ಬಸ್ಸೇ ಸಿಗ್ತಿಲ್ಲ, ಏನು ಮಾಡಲಿ ನೋಡಿ ಗಾಯ್ಸ್. ನನ್ನ ತಮ್ಮ ಇವಾಗ ಡ್ಯಾನ್ಸ್ ಮಾಡ್ತಾ ಇದ್ದ. ತೋರಿಸ್ಬೇಕು ಅನ್ನೋಷ್ಟೊತ್ತಿಗೆ ನನ್ನ ತಮ್ಮ ಅಂತೂ ಈ ಕಡೆ ಬಂದ್ಬಿಟ್ಟ. ಗೈಸ್ ನೋಡಿ ಎಲ್ಲರೂ ಹೆಂಗೆ ಕೂತಿದ್ದೀವಿ, ಸುಸ್ತಾಗ್ಬಿಟ್ಟು. ಆಗಲ್ಲಪ್ಪ, ದಯವಿಟ್ಟು ಯಾವತ್ತೂ ಕರಿಬೇಡಿ ಬಸ್ಸಲ್ಲಿ ಹೋಗೋಣ ಅಂತ. ಅಯ್ಯೋ ಯಪ್ಪ. ಅಪ್ಪನಿಗೆ ಮಾತ್ರ ಡ್ಯಾನ್ಸು. ಗೈಸ್ ನೋಡಿ ನನ್ನ ತಮ್ಮ ಹೆಂಗೆ ಡ್ಯಾನ್ಸ್ ಮಾಡ್ತಾನೆ. ಸ್ವಲ್ಪ ಇದ್ದಿದ್ರೆ ಯಾವ್ದಿರಲ್ಲ ಅದು ಸಂಪು ಇದಲ್ಲಿ. ಈ ಕಡೆ ಬರಪ್ಪ. ಬಸ್ ನೋಡಿ ತಗೊಂಡು
ಟೈರ್ಡ್ ಆಗೋದಲ್ಲ ಇವತ್ತು? ಹಾಂ ಟೈರ್ಡ್ ಆಗಿಲ್ವಾ ನಿಮಗೆ? ಹೆವಿ ಸ್ವಲ್ಪ ನಿಮಗೆ ಅಮ್ಮ ಹೋಗ್ಬೇಕು ಆಯ್ತು. ಟೈರ್ಡ್ ಆಯಿತಾ? ನಿಮ್ಗೆ ಟೈರ್ಡ್ ಆಯಿತಾ? ಅತ್ತೆ ಅವ್ರಿಗೆ ಟೈರ್ಡ್ ಆಯಿತಾ? ಬರ್ತೀರಾ ಬಸ್ಸಲ್ಲಿ, ಟ್ರೈನಲ್ಲಿ ಬರ್ತೀರಾ, ಕಾರಲ್ಲಿ? ಬೈಕಲ್ಲಿ ನೀವು ಬರ್ತೀರಾ ಟ್ರೈನಲ್ಲಿ, ಕಾರಲ್ಲಿ, ಹಾಂ ಬಸ್ಸಲ್ಲಿ? ಸಿಹಿ ಮಾಡಿ. ಗೈಸ್ ನೋಡಿ, ನಾವು ಚನ್ನಪಟ್ಟಣದಲ್ಲಿ ಕಾಯ್ತಿದ್ವಲ್ಲ, ಇವಾಗ ನಾವು ಟ್ರೈನಲ್ಲಿದ್ದೀವಿ, ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಬೆಂಗಳೂರಿಗೆ ಹೋದ್ಮೇಲೆ ಮನೆಗೆ ಹೋಗೋಕ್ಕೆ ನಾವು ತಲುಪೋಷ್ಟೊತ್ತಿಗೆ 7:30 8 ಗಂಟೆ ಆಗಿತ್ತು ಗೈಸ್. ನೋಡಿ ಹೆಂಗಿದೆ ಆಚೆ.